ಇಲ್ಲ ಅಲ್ಲಿ ಹೆಚ್ಚು ಮಾಡಿಬಿಟ್ರು ಈ ಒಂದು ಸಿಲಿಂಡರ್ ರೇಟ್ಗಳನ್ನು. ಅಂದ್ರೆ ಇಲ್ಲಿ ನಾವು ಗಮನಿಸಬೇಕಾಯ್ತು ಏನಪ್ಪ ಅಂದ್ರೆ ಸಿಲಿಂಡರ್ ರೇಟ್ ಹೆಚ್ಚಾಗೋದ್ರಿಂದ ಜನಸಾಮಾನ್ಯ ಬದುಕು ಕಷ್ಟ ಆಗ್ತದೆ. ಈ ದಿಶೆಯಲ್ಲಿ ಯಾಕೆ ನಮ್ಮ ಮೋದಿಯವರು ಚಾಲು ಮಾಡ್ತಾ ಇಲ್ಲ ಅನ್ನುವಂಥ ಮಾತನ್ನು. ಜೊತೆಗೆ ಈಗ ಅವ್ರ ಕೈಲಿ ಉಳಿತಾ ಇಲ್ಲ. ದೇಶದ ಎಕಾನಮಿ ಭಾಳಷ್ಟು ದಿವಾಳಿ ಹೇಳ್ತಾ ಇದೆ, ಭಾಳಷ್ಟು ಲಾಸ್ ಆಗ್ತಾಯಿದೆ. ಓಪನ್ ಮಾರ್ಕೆಟ್ ಅಂತ ಮಾಡಿ ನಾವು ತೊಂದರೆ ಮಾಡಿದ್ವಿ ಏನಪ್ಪ ಅನ್ನುವಷ್ಟು ಮಟ್ಟಿಗೆ ನೋವು ಅನ್ನಿಸ್ತದೆ. ಏನೋ ಅವ್ರಿಗೆ ಮಾಡ್ಯಾಗಿದೆ ದಾಟಬೇಕಾಗಿದೆ, ಹೆಂಗೆ ದಾಟ್ತಾರೋ ಗೊತ್ತಿಲ್ಲ. ಈಗಿನ ಮಟ್ಟಿಗೆ ನೋಡ್ಬೇಕಪ್ಪ ಅಂದ್ರೆ 993 ರೂಪಾಯಿ ಹೆಚ್ಚು ಮಾಡಿದ್ದಾರೆ ಇಲ್ಲಿ ಇಂಡಿಯಾದೊಳಗೆ. ಯಾಕಪ್ಪ ಅಂತಂದ್ರೆ ವಿಶೇಷವಾಗಿ ಎಲ್ಲಿ ಬರ್ತಾ ಇಲ್ಲ, ಯುದ್ಧ ನಡೆದ ಕಾರಣ ಹೇಳಿ ಆಡಳಿತಾರೂಢ ಪಕ್ಷ ಮಾಡ್ತದೆ. ಅದು ನಾವು ಕೇಳೋದಷ್ಟೇ ಈ ಸಂದರ್ಭದಾಗ. ಇದಕ್ಕೆ ಹಿಂದೆ 120 ದಿನ ಇದ್ದಾಗ ಆಗೇನು ಇದಿರಲಿಲ್ಲ. ಬೇರೆ ಏನಪ್ಪ ಬ್ಯಾರಗದಲ್ಲಿ ಬರೋದಿರಲಿಲ್ಲ. ಮನಮೋಹನ್ ಸಿಂಗ್ ಅದನ್ನು ಮುಟ್ಟಿಸ್ತಾ ಇದ್ದರು. ಮತ್ತು ನಮ್ಮ ಮುಖ್ಯವಾಗಿ 76 ರೂಪಾಯಿ ಮೇಲೆ ಇರಲಿಲ್ಲ. ಅದು ಇವತ್ತು ನೆಲಕ್ಕೆ ನಮ್ಮ ರಷ್ಯಾದಿಂದ ಮೇನ್ ಬರ್ತಿತ್ತು. ಆ ಸಂದರ್ಭದಲ್ಲೂ ಇಳಿಲಿಲ್ಲ. ಇದು ಎಲ್ಲೋ 1 ಪೈಸೆ 2 ಪೈಸೆ ಇಳಿ ಸ್ವಲ್ಪ ಉಪಕಾರ ಮಾಡಿ ನನ್ನೋಂಗೆ ಮಾಡಿದ್ರು ಪೂರ್ಣ ಪ್ರಮಾಣದಲ್ಲಿ ಇವುಗಳ ಉಪಯೋಗ ಮಾಡಲಿಕ್ಕೆ ಆಗಲಿಲ್ಲ. ಹೀಗಾಗಿ ಇವತ್ತು ವಿರೋಧ ಪಕ್ಷಗಳೆಲ್ಲ ಒಗ್ಗಟ್ಟಿನಿಂದ ಒಂದಾಗಿ ಏನಪ್ಪ ಅಂತಂದ್ರೆ 993 ಭಾಳ ಹೆಚ್ಚು ಮಾಡಿದ್ರಿ, ಇದು ಕಟ್ ಮಾಡಬೇಕು ಅಂತೇಳಿ ಬೇಡಿಕೆ ಇಡೋ ಕೆಲಸ ಮಾಡ್ತಾಯಿದ್ದಾರೆ. ಒಂದು ಜನಸಾಮಾನ್ಯ ಬದುಕಂತ ಹೇಳೋ ಅವಶ್ಯಕತೆ ಇಲ್ಲ. ಭಾಳ ಕಷ್ಟ ಇದೆ. ಮುಂಜಾನೆಯಿಂದ ಸಾಯಂಕಾಲ ತನಕ ದುಡಿದ್ರು ಎಲ್ಲೇ 500 ರೂಪಾಯಿ ಸಿಗ್ತಾಯಿಲ್ಲ. 500 ರೂಪಾಯಿ ದೊಡ್ಡ ಅಮೌಂಟ್ ಅಲ್ಲ. ಯಾಕಂದರೆ ಇಡೀ ಒಂದು ಕುಟುಂಬಕ್ಕೆ 500 ರೂಪಾಯಿ ಏನೂ ಅಲ್ಲ. ಇಂಥ ಒಂದು ಪ್ರಸಂಗದಲ್ಲೇ ದಿನಗೂಲಿ ಅಂತ ತೆಗೆದುಕೊಂಡು ಹೋಗಿ ಉದ್ಯೋಗ ಗ್ಯಾರಂಟಿ ಇಲ್ಲದೆ ದುಡಿಸ್ಕೊಳ್ಳೋಂಥ ಪ್ರವೃತ್ತಿ ಹೆಚ್ಚಾಗಲಿಕ್ಕತ್ತದ. ಅದ್ರ ಜೊತೆಗೆ ಬಡತನ ಹೆಚ್ಚಾಗಿದ್ದರಿಂದಾಗಿ ಸಹಜವಾಗಿ ಹೋರಾಟ ಶಕ್ತಿನೂ ಕಡಿಮೆ ಆಗಲಿಕ್ಕತ್ತದ. ಹೋರಾಟ ಇಲ್ಲಂದ್ರೆ ಓಪನ್ ಮಾರ್ಕೆಟ್ದಾಗ ಅವ್ರು ಏನು ಹೇಳ್ತಾರೆ ಅದು ಸರಿಪಾ ಅಂತೇಳಿ ಅಂಗಡಿಯಲ್ಲಿ ಏನು ರೇಟ್ ಹಚ್ತಾರೆ ಅದು ಗ್ಯಾರಂಟಿ ಅದು ಫೈನಲ್ ಅನ್ನೋಂಥ ವಾತಾವರಣ ನಿರ್ಮಾಣ ಆಗಲಿಕ್ಕತ್ತದ. ಹೀಗಾಗಿ ಈ ವಾಣಿಜ್ಯ LPG ಗ್ಯಾಸ್ ಏನದ ಇದು